ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಮ್ಯಾಥ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಸೆಕೆಂಡ್ ಚಾಪ್ಟರ್ ಆದ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡುವ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿರುತ್ತೆ. ಮೊದಲನೇ ಕ್ವಶನ್ ಏನಿದೆ, ಎ ಶಾಪ್ ಕೀಪರ್ ಬೈಸ್ ಎ ಪೆನ್ ಫಾರ್ ₹50 ಆ್ಯಂಡ್ ಸೇಲ್ ಇಟ್ ಫಾರ್ ₹60. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಏನಿದೆ ಕ್ವಶನ್, ಒಬ್ಬ ಅಂಗಡಿ ಮಾಲೀಕನು ಒಂದು ಪೆನ್ನನ್ನು ₹50 ಕೊಂಡು ₹60 ಮಾರಾಟ ಮಾಡಿದ್ದಾನೆ. ಹಾಗಾದರೆ ಲಾಭದ ಶೇಕಡಾವಾರು ತಿಳಿಸಿ ಅಂತ ಇದೆ. ಕ್ವಶನಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಬಂತು ಅಂದರೆ ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಬೇಕು. ಫಸ್ಟು ಎಷ್ಟಿದೆ ಸೆಲ್ಲಿಂಗ್ ಪ್ರೈಸು ₹60 ಇದೆ, ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟು 50, ಎಷ್ಟು ಬಂತು ₹10 ಬಂತು. ಈ ₹10 ಯಾವುದಕ್ಕೆ ₹50ಗೆ ಇಂಟು 100 ಮಾಡಬೇಕು. 10 1s 10 5s 5 1s 5 2s 0 0. ಆನ್ಸರ್ ಈಸ್ 20%. ಸೆಕೆಂಡ್ ಕ್ವಶನ್ ಏನಿದೆ, ಎ ಟ್ರೆಂಡರ್ ಬೈ ಎ ಪ್ರಾಡಕ್ಟ್ ಫಾರ್ ₹120 ಆ್ಯಂಡ್ ಸೇಲ್ ಇಟ್ ಫಾರ್ ₹100. ವಾಟ್ ಈಸ್ ದ ಲಾಸ್ ಪರ್ಸೆಂಟೇಜ್? ಅಲ್ಲಿ ಪ್ರಾಫಿಟ್ ಬಗ್ಗೆ ಇತ್ತು, ಇಲ್ಲಿ ಲಾಸ್ ಬಗ್ಗೆ ಇದೆ ಕ್ವಶನ್ನು. ಕ್ವಶನಲ್ಲಿ ಪ್ರಾಫಿಟ್ ಅಂತ ಇದ್ದಿದ್ದರಿಂದ ನೀವು ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿದ್ರು, ಬಟ್ ಇಲ್ಲಿ ಲಾಸ್ ಪರ್ಸೆಂಟೇಜ್ ಅಂತ ಇದೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಕಾಸ್ಟ್ ಪ್ರೈಸಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಮೈನಸ್ ಮಾಡಬೇಕು. ಓಕೆ, ಎಷ್ಟಿದೆ ಕಾಸ್ಟ್ ಪ್ರೈಸು 120 ಇದೆ, ಸೆಲ್ಲಿಂಗ್ ಪ್ರೈಸ್ 100 ಇದೆ. ಇದನ್ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ 20 ಬರುತ್ತೆ. ಈ 20 ಯಾವುದಕ್ಕೆ 120ಗೆ 100 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು 20 1s 20 10s 10 1s 10 10s. ಆನ್ಸರ್ ಈಸ್ 10%. ಇನ್ನು ಥರ್ಡ್ ಕ್ವಶನ್ ಏನಿದೆ, ಎ ಮ್ಯಾನ್ ಬೈಸ್ ಎ ಪ್ರಾಡಕ್ಟ್ ಫಾರ್ ₹800 ಆ್ಯಂಡ್ ಸೇಲ್ ಇಟ್ ಫಾರ್ ₹1000. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಇದು ಕೂಡ ಪ್ರಾಫಿಟ್ ಪರ್ಸೆಂಟೇಜ್ ಮೇಲಿದೆ. ಹೇಗೆ ಮಾಡೋದು, ಸೆಲ್ಲಿಂಗ್ ಪ್ರೈಸಲ್ಲಿ ಇದನ್ನು ಕಾಸ್ಟ್ ಪ್ರೈಸ್ ಮೈನಸ್ ಮಾಡಬೇಕು. ಫಸ್ಟು ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ 1000 ಇದೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ 800 ಇದೆ, ಎಷ್ಟು ಬಂತು 200 ಬಂತು. ಮೈನಸ್ ಮಾಡಿದರೆ ಈ 200 ಯಾವುದಕ್ಕೆ 800ಗೆ ಇಂಟು 100 ಮಾಡಬೇಕು. ಇದೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್. 2 1s 2 4s 4 1s 4 25s. ಆನ್ಸರ್ ಈಸ್ 25%. ಇನ್ನು ಫೋರ್ತ್ ಕ್ವಶನ್ ಏನಿದೆ, ಎ ಶಾಪ್ ಕೀಪರ್ ಸೆಲ್ ಎ ಪ್ರಾಡಕ್ಟ್ ಎಟ್ ಪ್ರಾಫಿಟ್ ಆಫ್ 15%. ಇಫ್ ಕಾಸ್ಟ್ ಪ್ರೈಸ್ ಇಸ್ ₹600. ವಾಟ್ ಈಸ್ ದ SP ಸೆಲ್ಲಿಂಗ್ ಪ್ರೈಸ್ ಕೇಳ್ತಿದ್ದಾರೆ. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 15% ಪ್ರಾಫಿಟ್ನಲ್ಲಿ ಮಾರಿದ್ದಾನೆ. ಅದರ ಮೂಲ ಬೆಲೆ ಎಷ್ಟಿದೆ 600 ಇದೆ. ಹಾಗಾದರೆ ಅದನ್ನ ಮಾರಾಟ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಹೇಗೆ ಮಾಡೋದು ಇದನ್ನು, ಏನು ಹೇಳಿದ್ದಾರೆ 15% ಪ್ರಾಫಿಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಎಷ್ಟಾಗುತ್ತೆ 115 ಆಗುತ್ತೆ, ಡಿವೈಡೆಡ್ ಬೈ 100. ಕಾಸ್ಟ್ ಪ್ರೈಸ್ ಎಷ್ಟಿದೆ 600 ಇದೆ. ಅವ್ರು ಏನು ಕೇಳಿದ್ದಾರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಕೇಳ್ತಿದ್ದಾರೆ. ಓಕೆ, ಏನಾಗುತ್ತೆ ಇದೆರಡು 0 ಕ್ಯಾನ್ಸಲ್, ಇದೆರಡು 0. 115 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ 690 ಬರುತ್ತೆ. ಆನ್ಸರ್ ಈಸ್ 690. ಫಿಫ್ತ್ ಕ್ವಶನ್ ಏನಿದೆ, ಎ ಗರ್ಲ್ ಬೈ ಎ ಪ್ರಾಡಕ್ಟ್ ಫಾರ್ ₹900 ಆ್ಯಂಡ್ ಸೇಲ್ ಇಟ್ ಫಾರ್ ₹1200. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಎಷ್ಟಿದೆ ಸೆಲ್ಲಿಂಗ್ ಪ್ರೈಸು 1200, ಎಷ್ಟಿದೆ ಕಾಸ್ಟ್ ಪ್ರೈಸು 900, 300 ಎಷ್ಟಿಗೆ ಕಾಸ್ಟ್ ಪ್ರೈಸ್ ಎಷ್ಟಿದೆ 900ಗೆ ಇಂಟು 100. ಇದೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್. 3 1s 3 3s 3/100 ಅಂದರೆ ಎಷ್ಟಾಗುತ್ತೆ ಆನ್ಸರು 3 1s 3.33%. ಆನ್ಸರ್ ಈಸ್ 3.33%. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸವು ₹132 ಇದೆ. ಲಾಭದ ಶೇಕಡಾವಾರು 20 ಆಗಿದ್ದರೆ ಅದನ್ನು ಮಾರಾಟ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಹೇಗೆ ಮಾಡೋದು ನೋಡಿ ಇದನ್ನು. 100 ಇಷ್ಟು 120 ಏನಿದೆ ಇದು ಎರಡರ ಡಿಫ್ರೆಂಟು 20% ಡಿಫ್ರೆಂಟ್ ಇದೆ. ಈ 20 ಅಂದರೆ ಎಷ್ಟಿದೆ ನಮಗೆ 132 ಇದೆ. ಅವ್ರೇನು ಕೇಳ್ತಾರೆ ಸೆಲ್ಲಿಂಗ್ ಪ್ರೈಸ್ ಕೇಳ್ತಿದ್ದಾರೆ 120 ಇದೆ ಸೆಲ್ಲಿಂಗ್ ಪ್ರೈಸು. ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ಏನಾಗಿದೆ ಇಲ್ಲಿ ಇಂಟು 66 ಆಗಿದೆ. ಇಲ್ಲಿ ನಾವು ಇಂಟು 66 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು 792. ಆನ್ಸರ್ ಈಸ್ 792. ಸೆವೆಂತ್ ಕ್ವಶನ್, ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ದ ಬ್ರಾಡ್ ಪ್ರೈಸ್ ಆಫ್ 6 ಪೆನ್ ಈಸ್ ಈಕ್ವಲ್ ಟು ದ ಶೋಲ್ಡ್ ಪ್ರೈಸ್ ಆಫ್ 5 ಪೆನ್. ಏನಿದೆ ಕ್ವಶನ್, 6 ಪೆನ್ನುಗಳ ಕೊಂಡ ಬೆಲೆಯು 5 ಪೆನ್ನುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ತಿಳಿಸಿ ಅಂತ ಇದೆ ಕ್ವಶನ್ನು. ಏನಿದೆ CP SP ಎಷ್ಟಿದೆ 6 ಪೆನ್ ಕಾಸ್ಟ್ ಪ್ರೈಸು 5 ಪೆನ್ನ ಸೆಲ್ಲಿಂಗ್ ಪ್ರೈಸಿಗೆ ಸಮನಾಗಿದೆ. ಈ ಥರ ಕ್ವಶನಲ್ಲಿ ಇದು ಉಲ್ಟಾ ಆಗುತ್ತೆ, 5/6 ಆಗುತ್ತೆ. 6ಅಲ್ಲಿ 1 ಮೈನಸ್ ಮಾಡಿದರೆ ಎಷ್ಟು ಬಂತು 1 ಬಂತು. 5 ಪೆನ್ನು
ಪರ್ಸೆಂಟೇಜಿಗೆ ಕೇಳಿದ್ದಾರೆ, ಹಾಗಾಗಿ 100 ಮಾಡಬೇಕು. 5 1s 5, 2s 10, 0 0. ಆನ್ಸರ್ ಈಸ್ 20%. ಇನ್ನು 8th ಕ್ವಶನ್ ಏನಿದೆ, ದ ರೇಷಿಯೋ ಆಫ್ ಬ್ರಾಡ್ ಪ್ರೈಸ್ ಟು ಸೋಲ್ಡ್ ಪ್ರೈಸ್ ಈಸ್ 20:25. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತವು 20:25ರಲ್ಲಿದೆ. ಲಾಭದ ಶೇಕಡಾವಾರನ್ನು ತಿಳಿಸಿ ಅಂತ ಇದೆ ಕ್ವಶನ್ನು. ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು ಎಷ್ಟಿದೆ? ಕಾಸ್ಟ್ ಪ್ರೈಸು 20 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 25 ಇದೆ. 25ಅಲ್ಲಿ 20 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಎಷ್ಟಕ್ಕೆ? ಕಾಸ್ಟ್ ಪ್ರೈಸ್ ಎಷ್ಟಿದೆ? 20 ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? 1s 25s 5 5s 25. ಆನ್ಸರ್ ಈಸ್ 25%. 9th ಕ್ವಶನ್ ಏನಿದೆ, ಇಫ್ ಯು ಬೈ 35 ಮ್ಯಾಂಗೋಸ್ ಫಾರ್ 1 rupees ಆ್ಯಂಡ್ ಇನ್ಕರ್ ಫಾರ್ ಲಾಸ್ ಫಾರ್ 30%, ಹೂ ಮೆನಿ ಮ್ಯಾಂಗೋಸ್ ಆರ್ ಸೋಲ್ಡ್ ಫಾರ್ 1 rupees? 1 ರೂಪಾಯಿಗೆ 35 ಮಾವಿನ ಹಣ್ಣುಗಳನ್ನು ಖರೀದಿಸಿ 30% ನಷ್ಟ ಅನುಭವಿಸಿದರೆ 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಿದಂತಾಗಿದೆ ಅಂತ ಕೇಳಿದ್ದಾರೆ ಕ್ವಶನ್ನ. 35 ಮ್ಯಾಂಗೋಸ್ ಇಂಟು 100% ಲಾಸ್ ಆಗಿದೆ. 30% ಅಂದರೆ 70. ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಿದ್ದಾರೆ ಅಂತ ಕೇಳಿದ್ದಾರೆ. 0ಗೆ 0 ಕ್ಯಾನ್ಸಲ್. 7 1s 7 5s 5 ಇಂಟು 10 ಅಂದರೆ ಎಷ್ಟಾಗುತ್ತೆ ಆನ್ಸರು? 50. 1 ರೂಪೀಸ್ಗೆ 50 ಮಾವಿನ ಹಣ್ಣುಗಳನ್ನು ಮಾರಿದಂತಾಗಿದೆ. 11th ಕ್ವಶನ್ ಏನಿದೆ, ಸೋನಿ ಬೈಸ್ ಆ್ಯನ್ ಓಲ್ಡ್ ಫೋನ್ ಫಾರ್ 2500 ಆ್ಯಂಡ್ ಸ್ಪೆಂಡ್ಸ್ 500 ಆನ್ ಇಟ್ಸ್ ರಿಪೇರಿ ಆ್ಯಂಡ್ ಸೇಲ್ ಇಟ್ ಫಾರ್ 4500. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಏನಿದೆ, ಸೋನಿಯು ಒಂದು ಹಳೆಯ ಮೊಬೈಲನ್ನು 2500ಕ್ಕೆ ಕೊಂಡು ಅದರ ರಿಪೇರಿಗಾಗಿ 500 ಖರ್ಚು ಮಾಡಿ ನಂತರ ಅದನ್ನು 4500ಕ್ಕೆ ಮಾರಿದರೆ ಲಾಭದ ಶೇಕಡಾವಾರು ತಿಳಿಸಿ ಅಂತ ಇದೆ. ಸೋನಿಯು ಮೊಬೈಲನ್ನು ಖರೀದಿಸಲು ಫಸ್ಟ್ ಎಷ್ಟು ಖರ್ಚು ಮಾಡಿದ್ಲು? 2500. ರಿಪೇರಿಗಾಗಿ ಎಷ್ಟು ಖರ್ಚು ಮಾಡಿದ್ದಾಳೆ? 500. ಟೋಟಲ್ ಎಷ್ಟಾಯಿತು? 3000. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 4500. ಅದರಲ್ಲಿ ಈ 3000ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 1500 ಬರುತ್ತೆ. ಈ 1500 ಕಾಸ್ಟ್ ಪ್ರೈಸ್ ಎಷ್ಟಿತ್ತು? 3000 ಇತ್ತು. ಇಂಟು 100 ಮಾಡಬೇಕು. ಇದೆರಡು 0 ಮೈನಸ್, ಇದೆರಡು 0 ಮೈನಸ್. 15 1s 50 2s 2 1s 2 5s 0 0. ಆನ್ಸರ್ ಈಸ್ 50%. ಇನ್ನು 12th ಕ್ವಶನ್ ಏನಿದೆ, ದ ಪ್ರೈಸ್ ಆಫ್ ಚೇರ್ ಈಸ್ 5000 ಇಫ್ ದ ಚೇರ್ ಈಸ್ ಸೋಲ್ಡ್ ಫಾರ್ 3150 ಆಫ್ಟರ್ ಡಿಸ್ಕೌಂಟ್ ಆಫ್ 10% ಆ್ಯಂಡ್ X%. ವಾಟ್ ಈಸ್ ದ ವ್ಯಾಲ್ಯೂ ಆಫ್ X? ಒಂದು ಕುರ್ಚಿಯ ಮೂಲ ಬೆಲೆಯು 5000ವಿದೆ. ಅದನ್ನು ನಾವು ಸತತ ರಿಯಾಯಿತಿ ಅಂದರೆ 1ನೇ ರಿಯಾಯಿತಿ 10%, 2ನೇ ರಿಯಾಯಿತಿ X% ರಿಯಾಯಿತಿ ನೀಡಿದ ನಂತರ ಅದನ್ನು 3150ಕ್ಕೆ ಮಾರಾಟ ಮಾಡಲಾಗಿದೆ. ಹಾಗಾದರೆ X%ನ ಕಂಡುಹಿಡಿಯಿರಂತ ಇದೆ. ಹೇಗೆ ಮಾಡೋದು ನೋಡಿ ಇನ್ನು ಕ್ವಶನ್ನ. ಎಷ್ಟಿದೆ? ಫಸ್ಟು ಕಾಸ್ಟ್ ಪ್ರೈಸು ಚೇರ್ದು 5000 ಇದೆ. ಡಿಸ್ಕೌಂಟ್ ಎಷ್ಟು? 10%. ಈ 5000ಅಲ್ಲಿ 10% ಅಂದರೆ ಎಷ್ಟು? 10 ತೆಗೆದ್ರೆ 10% ಎಷ್ಟಾಗುತ್ತೆ? 500 ಆಗುತ್ತೆ. 500 ಮೈನಸ್ ಮಾಡಿದರೆ ಎಷ್ಟು ಬಂತು? 4500 ಬಂತು. ಈಗ ಬಂದಿರೋ ವ್ಯಾಲ್ಯೂ ಎಷ್ಟು? 5400. ಬಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 3150 ಇದೆ. ಹಾಗಾದರೆ ಇನ್ನು ಉಳಿದಿದ್ದೇನು? ಈ ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ ಡಿಸ್ಕೌಂಟ್ ಎಷ್ಟು ಅಂತ ನಾವೀಗ ಕಂಡುಹಿಡಿಬೇಕು. ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟಿತ್ತು? 4500. ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟಿತ್ತು? 4500. ಬಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 3150 ಇದೆ. ಇದೆರಡು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 1350 ಬರುತ್ತೆ. ಈ 1350 ಯಾವುದಕ್ಕೆ? ಎಷ್ಟು ಬಂದಿತ್ತು ನಮ್ಗೆ ವ್ಯಾಲ್ಯೂ? 4500ಗೆ. ಇಂಟು 100 ಮಾಡಬೇಕು. ಇದೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್. 45 1s 45 13s ಎಷ್ಟು? 30%. ಎಕ್ಸ್ ವ್ಯಾಲ್ಯೂ ಅಂದರೆ ಎಷ್ಟು? 30%. 13th ಕ್ವಶನ್ ಏನಿದೆ, ಎ ಸ್ಕೂಟರ್ ಹ್ಯಾಸ್ ಡಿಕ್ರೀಸ್ ಬೈ 20% ಆ್ಯಂಡ್ ನೌ ಇಟ್ಸ್ ವ್ಯಾಲ್ಯೂ ಈಸ್ 72,000. ವಾಟ್ ಈಸ್ ದ ಒರಿಜಿನಲ್ ಪ್ರೈಸ್? ಏನಿದೆ, ಸ್ಕೂಟರಿನ ಮೌಲ್ಯವು 20% ಕಡಿತಗೊಂಡಿದೆ. ಈಗ ಅದರ ವ್ಯಾಲ್ಯೂ ಎಷ್ಟಿದೆ? 72,000 ಇದೆ. ಹಾಗಾದರೆ ಅದರ ಒರಿಜಿನಲ್ ವ್ಯಾಲ್ಯೂ ಕೇಳಿದ್ದಾರೆ. ಹೇಗೆ ಮಾಡೋದು ನೋಡಿ ಇದನ್ನು. 20% ಡಿಕ್ರೀಸ್ ಅಂತ ಹೇಳಿದ್ದಾರೆ ಅವರು. 20% ಡಿಕ್ರೀಸ್ ಅಂದರೆ ಎಷ್ಟಾಗುತ್ತೆ ವ್ಯಾಲ್ಯೂ? 18. ಅಟ್ ಪ್ರೆಸೆಂಟ್ ಅದರ ವ್ಯಾಲ್ಯೂ ಎಷ್ಟಿದೆ? 72,000. ಒರಿಜಿನಲ್ ವ್ಯಾಲ್ಯೂ ಕೇಳಿದ್ದಾರೆ ಅಂದರೆ 100ಗೆ ಫೈಂಡ್ ಔಟ್ ಮಾಡಬೇಕು. 100 ಇಂಟು 72,000 = 18.
0ಗೆ 0 ಕ್ಯಾನ್ಸಲ್, 80 1 80 9 0ಗೆ 0 ಇಂಟು 100 ಎಷ್ಟು ಬರುತ್ತೆ? 19,000. ಆನ್ಸರ್ ಈಸ್ 19,000. ಕ್ವಶನ್ ಏನಿದೆ, 1 kg ಆಫ್ ರೈಸ್ ಈಸ್ ಇನ್ಕ್ರೀಸ್ ಬೈ 50% ಆ್ಯಂಡ್ ಈಸ್ ಇನ್ಕ್ರೀಸ್ ಬೈ ₹25. ವಾಟ್ ವಿಲ್ ಬಿ ದ ನ್ಯೂ ಪ್ರೈಸ್ ಆಫ್ ರೈಸ್? ಏನಿದೆ, 1 kg ಅಕ್ಕಿ ಬೆಲೆಯು 50% ಹೆಚ್ಚಿಸಲಾಗಿದೆ. 50% ಹೆಚ್ಚಿಸಲಾಗಿರುವುದರಿಂದ ಅದು 25 ರು ಹೆಚ್ಚಾಗಿದ್ದರೆ ಅಕ್ಕಿಯ ಹೊಸ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೇಗೆ ಮಾಡೋದು ನೋಡಿ ಇದನ್ನು. 50% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. 50/100 ಇಂಟು ಏನು ಹೇಳಿದರು, ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ, ಅದರಿಂದ ₹25 ಇನ್ಕ್ರೀಸ್ ಆಗಿದೆ. 15 1 52 25 ಇಂಟು 2 ಎಷ್ಟಾಗುತ್ತೆ? 50 ಆಗುತ್ತೆ. ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ? ₹25 ಇನ್ಕ್ರೀಸ್ ಆಗಿದೆ. ಟೋಟಲ್ ಎಷ್ಟಾಯಿತು? 75. ನ್ಯೂ ಪ್ರೈಸ್ ಆಫ್ ರೈಸ್ ಈಸ್ ಫಾರ್ ₹75. ಫೈನಲ್ 15 ಕ್ವಶನ್ ಏನಿದೆ, ಇಫ್ ಹಿ ಸೇಲ್ ದ ಕ್ಯಾಮ್ರಾ ಫಾರ್ 24,000 he will get 20% profit, and if sale want 25% profit, then what is the price of schedule if sell it? ಒಂದು ಕ್ಯಾಮ್ರಾವನ್ನು 24,000ಗೆ ಮಾರಾಟ ಮಾಡಿದ್ದರಿಂದ 20% ಲಾಭವಾಗಿದೆ. ನಮಗೆ 25% ಲಾಭ ಬೇಕಾದಲ್ಲಿ ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾರೆ ಕ್ವಶನ್ನ. 20% ಪ್ರಾಫಿಟ್ ಆಗಿದೆ. ಯಾವ ಪ್ರೈಸ್ಗೆ ಮಾರಿದ್ರಿಂದ? 24,000ಗೆ ಮಾರಿದ್ರಿಂದ ಏನು ಬೇಕು? 25% ಪ್ರಾಫಿಟ್ ಬೇಕು. 125 ಇಂಟು 24,000 120. 0ಗೆ 0 ಕ್ಯಾನ್ಸಲ್, 12 1 12 2 0ಗೆ 0. 125 ಇಂಟು 200 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? 25,000. ಆನ್ಸರ್ ಈಸ್ 25,000. ಹೀಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಲಾಸ್ಟ್ವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.